ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಯೋಗೇಶ್ ಗೌಡ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ತೀರ್ಪು ಪ್ರಕಟ ಆಗುತ್ತೆ. ಹೀಗಾಗಿ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಮುನ್ನೆಚ್ಚರಿಕಾ ಕ್ರಮವನ್ನ ಪೊಲೀಸರು ಕೈಗೊಂಡಿದ್ದಾರೆ. ವಿನಯ್ ಕುಲಕರ್ಣಿ ಪರ ವಕೀಲರು ತೀರ್ಪಿಗಾಗಿ ಕಾಯ್ತಾ ಇದ್ದಾರೆ. ಕೋರ್ಟ್ ಹಾಲ್ಗೆ ವಿನಯ್ ಕುಲಕರ್ಣಿ ಅವರ ಮಕ್ಕಳು ಬಂದಿದ್ದಾರೆ. ಎಲ್ಲ ಆರೋಪಿಗಳಿಗೂ ಫುಲ್ ಟೆನ್ಷನ್. ಕೋರ್ಟಿಗೆ ಸಿಬಿಐ ಪರ ವಕೀಲರು ಬಂದಿದ್ದಾರೆ, ಜೊತೆಗೆ ವಿನಯ್ ಕುಲಕರ್ಣಿ ಪರ ವಕೀಲರು ಕೂಡ ಬಂದಿದ್ದಾರೆ. ಅವರು ಕೂಡ ತೀರ್ಪಿಗಾಗಿ ಕಾಯ್ತಾ ಇದ್ದಾರೆ, ಯಾವ ತರದ ತೀರ್ಪು ಬರಬಹುದು ಅಂತೇಳಿ. ಕೋರ್ಟ್ ಹಾಲ್ಗೆ ವಿನಯ್ ಕುಲಕರ್ಣಿ ಅವರ ಮಕ್ಕಳು ಕೂಡ ಬಂದಿದ್ದಾರೆ. ಜೊತೆಗೆ ಎಲ್ಲ ಆರೋಪಿಗಳಿಗೆ ಫುಲ್ ಟೆನ್ಷನ್ ಆಗ್ತಾ ಇದೆ. 10 ವರ್ಷಗಳ ಬಳಿಕ ಅಂತಿಮ ತೀರ್ಪು ಪ್ರಕಟ ಆಗ್ತಾ ಇರೋದು. ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ತನಿಖೆ, ವಿಚಾರಣೆ, ಸಾಕ್ಷ್ಯಗಳು ಪ್ರತಿಯೊಂದು ಕೂಡ ಎಲ್ಲ ಆದ ನಂತರದಲ್ಲಿ ಈಗ ಒಂದು ವೇಳೆ ಶಿಕ್ಷೆ ಆದರೆ ಎಷ್ಟು ಪ್ರಮಾಣದ ಶಿಕ್ಷೆ ಆಗ್ಬೋದು, ಎಷ್ಟು ವರ್ಷಗಳ ಶಿಕ್ಷೆ ಆಗ್ಬೋದು, ಯಾವ ಥರ ಏನು ಎತ್ತ ಅನ್ನುವಂಥದ್ದು, ಅಥವಾ ಈ ಕೇಸಿಂದ ಖುಲಾಸೆ ಆಗುತ್ತಾ, ಈ ಸಹಜವಾಗಿ ಅವ್ರಿಗೆ, ಯಾಕಂತಂದರೆ ನನಗೆ ನ್ಯಾಯಾಂಗ ವ್ಯವಸ್ಥೆ ಮೇಲೆ ನಂಬಿಕೆ ಇದೆ ಅಂತೇಳಿ ನಂಬಿಕೆಯ ಮಾತುಗಳನ್ನು ವಿನಯ್ ಕುಲಕರ್ಣಿ ಅವರು ಆಡಿದರು. ಹಾಗಾಗಿ ಸಾಕಷ್ಟು ಆರೋಪಗಳನ್ನು ಕೂಡ ಅವರು ಎದುರಿಸ್ತಾ ಇದ್ದಾರೆ. 2016 ಜೂನ್ನಲ್ಲಿ ಯೋಗೇಶ್ ಗೌಡ ಅವರ ಕೊಲೆ ಆಗಿತ್ತಲ್ಲ, ಅದರಲ್ಲಿ ಈ ಕೊಲೆ ಕೇಸಿಗೆ ಸಂಬಂಧಪಟ್ಟಂತೆ ವಿನಯ್ ಕುಲಕರ್ಣಿ ಅವರ ಮೇಲೆ ಕೊಲೆಗೆ ಒಳಸಂಚು ರೂಪಿಸಿದ್ರು ಅನ್ನುವಂಥ ಆರೋಪ ಇತ್ತು. ತನಿಖೆಯನ್ನು ನಡೆಸಿದಂಥ ಪೊಲೀಸರು ಮುಂದೆ 6 ಜನ ಆರೋಪಿಗಳು ಬಂದು ಶರಣಾಗಿದ್ದರು. ಅದಾದಮೇಲೆ ಯೋಗೇಶ್ ಗೌಡ ಕುಟುಂಬಸ್ಥರ ಮನವಿಯ ಮೇರೆಗೆ ಈ ಒಂದು ಪ್ರಕರಣದ ಈ ಒಂದು ಕೊಲೆ ಕೇಸ್ನ ತನಿಖೆಯನ್ನು ಸಿಬಿಐಗೆ ವಹಿಸುವಂಥ ಕೆಲಸ ಆಗಿತ್ತು. 2019ರಲ್ಲಿ ಸಿಬಿಐಗೆ ನೀಡಿ ರಾಜ್ಯ ಸರ್ಕಾರ ಆದೇಶವನ್ನು ಕೊಟ್ಟಿತ್ತು. ತನಿಖೆ ನಡೆಸಿದ್ದ ಸಿಬಿಐ ಅಧಿಕಾರಿಗಳು ಶಾಸಕ ವಿನಯ್ ಕುಲಕರ್ಣಿಯನ್ನು ಅರೆಸ್ಟ್ ಮಾಡಿದರು. ಸದ್ಯ ವಿನಯ್ ಕುಲಕರ್ಣಿ ಇಬ್ಬರು ಪೊಲೀಸರು ಸೇರಿದಂತೆ ಒಟ್ಟು 21 ಜನ ಆರೋಪಿಗಳಿದ್ದಾರೆ ಈ ಕೊಲೆ ಕೇಸ್ನಲ್ಲಿ. ಆರೋಪಿಗಳ ವಕೀಲರು ಮತ್ತು ಸರ್ಕಾರಿ ವಕೀಲರು ಸಲ್ಲಿಸಿದ್ದಂತಹ ಲಿಖಿತ ರೂಪದ ದಾಖಲೆಗಳ ಪರಿಶೀಲನೆಯನ್ನು ನಡೆಸ್ತಾ ಇದ್ದಂಥ ಕಾರಣ ಏಪ್ರಿಲ್ 9ರಂದು ಕೋರ್ಟು ತನ್ನ ಆದೇಶವನ್ನು ಇವತ್ತಿಗೆ ಅಂದರೆ ಏಪ್ರಿಲ್ 15ಕ್ಕೆ ಮುಂದೂಡಿತು. ಹಾಗಾಗಿ ಈಗ ಅಂತಿಮ ತೀರ್ಪು ಇವತ್ತು ಪ್ರಕಟ ಆಗೋದು ಸಹಜವಾಗಿ ವಿನಯ್ ಕುಲಕರ್ಣಿ ಅವರು ಸೇರಿದಂತೆ ಒಟ್ಟು ಈ ಪ್ರಕರಣದಲ್ಲಿರುವಂಥ ಎಲ್ಲ ಆರೋಪಿಗಳಿಗೂ ಕೂಡ ಸಿಕ್ಕಾಪಟ್ಟೆ ಟೆನ್ಷನ್ ಆಗ್ತಾ ಇದೆ. ಸತತ 10 ವರ್ಷಗಳ ನಂತರ ಈ ಕೊಲೆ ಕೇಸ್ನ ವಿಚಾರಣೆ ಎಲ್ಲ ಆದ ಬಳಿಕ ಇವತ್ತು ಕೊಲೆ ಕೇಸ್ನ ತೀರ್ಪು ಪ್ರಕಟ ಆಗೋದು. ಹೀಗಾಗಿ ವಿನಯ್ ಕುಲಕರ್ಣಿ ಅವರಿಗೆ ಶಿಕ್ಷೆಯೋ ಖುಲಾಸೆಯೋ ಎಂಬ ಆತಂಕ ಅವರಿಗೆ ಹೆಚ್ಚಾಗಿದೆ. ಯಾವ ಥರದ, ಆಮೇಲೆ ಇದರ ಜೊತೆಗೇನೆ ಈಗ ಅವರ ನಿವಾಸದ ಬಳಿ, ಆಮೇಲೆ ಧಾರವಾಡ ಭಾಗದ ಸೂಕ್ಷ್ಮ ಪ್ರದೇಶಗಳಲ್ಲಿ ಬಿಗಿ ಬಂದೋಬಸ್ತನ್ನು ಪೊಲೀಸರು ತಗೊಂಡಿದ್ದಾರೆ. ಸುಮಾರು 100ಕ್ಕೂ ಅಧಿಕ ಪೊಲೀಸರಿಂದ ಬಿಗಿ ಭದ್ರತೆಯನ್ನು ಒದಗಿಸಲಾಗಿದೆ. ಧಾರವಾಡ ನಗರ ಗ್ರಾಮೀಣ ಪ್ರದೇಶದ ಅತಿ ಸೂಕ್ಷ್ಮ ಪ್ರದೇಶಗಳು, ವೆರಿ ಸೆನ್ಸಿಟಿವ್ ಏರಿಯಾಗಳೇನಿದೆ ಅಲ್ಲೆಲ್ಲವೂ ಕೂಡ ರೌಂಡ್ಸ್ ಹಾಕ್ತಾ ಇದ್ದಾರೆ, ಭದ್ರತೆಯನ್ನು ಟೈಟ್ ಮಾಡಿದ್ದಾರೆ. ವಿನಯ್ ಕುಲಕರ್ಣಿ ಮನೆಗೆ ಪೊಲೀಸ್ ಭದ್ರತೆಯನ್ನು ಕೂಡ ಒದಗಿಸಲಾಗಿದೆ. ಗ್ರಾಮೀಣ ಕ್ಷೇತ್ರದ ಕೆಲ ಗ್ರಾಮಗಳಲ್ಲಿ ಪೊಲೀಸರು ನಿರಂತರವಾಗಿ ರೌಂಡ್ಸ್ಗಳನ್ನು ಹಾಕ್ತಾ ಇದ್ದಾರೆ. ಯಾಕೆ ಅಂತ ಅಂದರೆ ತೀರ್ಪು ಪ್ರಕಟದ ಬಳಿಕ ಯಾವುದೇ ರೀತಿಯಾದಂಥ ಅಹಿತಕರ ಘಟನೆಗಳು ನಡೀಬಾರದು ಅಂತೇಳಿ ಮುನ್ನೆಚ್ಚರಿಕಾ ದೃಷ್ಟಿಯಿಂದ ಪೊಲೀಸರು ಭದ್ರತೆಯನ್ನು ಕೈಗೊಂಡಿದ್ದಾರೆ. ಸಹಜವಾಗಿ ಈಗ ಒಂದು ಕಡೆ ವಿನಯ್ ಕುಲಕರ್ಣಿ ಪರ ವಕೀಲರು, ಸಿಬಿಐ ಪರ ವಕೀಲರು ಎಲ್ಲರೂ ಕೂಡ ತೀರ್ಪಿಗಾಗಿ ವೆಯ್ಟ್ ಮಾಡ್ತಾ ಇದ್ದಾರೆ. ಕೋರ್ಟ್ ಹಾಲ್ಗೆ ವಿನಯ್ ಕುಲಕರ್ಣಿ ಮಕ್ಕಳು ಕೂಡ ಬಂದಿದ್ದಾರೆ. ಆಮೇಲೆ ವಿನಯ್ ಕುಲಕರ್ಣಿ ಅವರು ಕೂಡ ಸಾಕಷ್ಟು ವಿಚಾರವನ್ನು ಹೇಳಿದರು. ಅಂದರೆ ಇಂಥ ಹೊತ್ತಲ್ಲಿ ತೀರ್ಪು ಪ್ರಕಟ ಆಗುವಂಥ ಸಂದರ್ಭದಲ್ಲಿ ಹೆಚ್ಚಿಗೆ ಏನು ಮಾತಾಡೋಲ್ಲ, ಬಟ್ ನನಗೆ ನ್ಯಾಯಾಂಗ ವ್ಯವಸ್ಥೆ ಮೇಲೆ ನಂಬಿಕೆ ಇದೆ, ತೀರ್ಪು ನಮ್ಮ ಪರವಾಗೇ ಬರುತ್ತೆ ಅನ್ನುವಂಥ ವಿಶ್ವಾಸದಲ್ಲಿ ಅವರಿದ್ದಾರೆ. ಬಟ್ 10 ವರ್ಷಗಳ ಬಳಿಕ ಇವತ್ತೇನು ಅಂತಿಮ ತೀರ್ಪು ಪ್ರಕಟ ಆಗ್ತಾ ಇದೆಯಲ್ಲ, ಅವರಿಗೆ ಶಿಕ್ಷೆ ಆಗುತ್ತಾ, ಎಷ್ಟು ಪ್ರಮಾಣದ ಶಿಕ್ಷೆ ಆಗ್ಬೋದು, ಈ ಥರದ್ದೆಲ್ಲ ಪ್ರಶ್ನೆಗಳಿಗೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಉತ್ತರ ಸಿಗುತ್ತೆ. ಈಗ ಆಲ್ರೆಡಿ ಕೋರ್ಟ್ ಹಾಲ್ನಲ್ಲಿ ಜನರು ಕೂಡ ಕಿಕ್ಕಿರಿದು ಸೇರಿದ್ದಾರೆ. ಒಂದು ಕಡೆ ಅವರ ನಿವಾಸದ ಬಳಿ ಪೊಲೀಸರು ಭದ್ರತೆಯನ್ನು ಕೈಗೊಂಡಿದ್ದಾರೆ. ಜೊತೆಗೆ ವೆರಿ ಸೆನ್ಸಿಟಿವ್ ಏರಿಯಾಗಳು ಏನಿದೆ ಧಾರವಾಡ ನಗರ ಜೊತೆಗೆ ಗ್ರಾಮೀಣ ಭಾಗದ ಪ್ರದೇಶಗಳಲ್ಲೂ ಕೂಡ ನಿರಂತರವಾಗಿ ಪೊಲೀಸರು ರೌಂಡ್ಸ್ ಹಾಕ್ತಾ ಇದ್ದಾರೆ. ಮುನ್ನೆಚ್ಚರಿಕಾ ದೃಷ್ಟಿಯಿಂದ ತೆಗೆದುಕೊಂಡಿರುವಂತಹ ಒಂದು ಕ್ರಮ ಇದು ಪೊಲೀಸರಿಂದ. ಯಾಕಂತಂದರೆ ತೀರ್ಪು ಯಾವ ರೀತಿಯಾಗಿ ಬರುತ್ತೆ, ಇದಕ್ಕೆ ಸಂಬಂಧಪಟ್ಟಂಥ ಹೋರಾಟಗಳು ಪ್ರತಿಯೊಂದು ಕೂಡ ನಡ್ಕೊಂಡು ಬಂದಿತ್ತು. ಹಾಗಾಗಿ ತೀರ್ಪು ಹೊರಬಿದ್ದ ನಂತರದಲ್ಲಿ ಯಾವುದೇ ರೀತಿಯಾದಂಥ ಅಹಿತಕರ ಘಟನೆಗಳು ನಡೀಬಾರದು ಅನ್ನುವಂಥ ನಿಟ್ಟಿನಲ್ಲಿ ಪೊಲೀಸರು ಎಲ್ಲ ರೀತಿಯಾಗಿ ಭದ್ರತೆಯನ್ನು ಕೈಗೊಂಡಿದ್ದಾರೆ. ಈಗ ಒಂದು ಕಡೆ ವಿನಯ್ ಕುಲಕರ್ಣಿ ಪರ ವಕೀಲರು ತೀರ್ಪಿಗಾಗಿ ವೆಯ್ಟ್ ಮಾಡ್ತಾ ಇದ್ದಾರೆ. ಜೊತೆಗೆ ಅವರ ಮಕ್ಕಳ ಜೊತೆಗೆ ತೆರಳಿದ್ದಾರೆ ಕೋರ್ಟಿಗೆ. ಕೋರ್ಟ್ನ ಹಾಲಿಗೆ ಅವರು ಕೂಡ ಬಂದಿದ್ದಾರೆ ಅಂತೇಳಿ ತಿಳಿದು ಬರ್ತಾ ಇದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನ್ಯಾಯಾಧೀಶರು ಕೂಡ ಕೋರ್ಟ್ ಹಾಲ್ಗೆ ಬರ್ತಾರೆ. ಬಂದ ನಂತರದಲ್ಲಿ
ಜಿಲ್ಲಾ ಪಂಚಾಯಿತಿಯ ಮಾಜಿ ಸದಸ್ಯ ಯೋಗೀಶ್ ಗೌಡ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ 21 ಮಂದಿ ಆರೋಪಿಗಳ ಭವಿಷ್ಯ ಇವತ್ತು ನಿರ್ಧಾರ ಆಗುತ್ತೆ. ಆ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತ ತೀರ್ಪು ಹೊರಬೀಳುತ್ತೆ.